ಈಗ ವ್ಯಾಯಾಮ ಮಾಡುವಾಗ ಪ್ರಮುಖವಾದ ಒಂದು ವಿಷಯ ಭಾಗ ಅಂದರೆ ನಮ್ಮ ಕೀಲುಗಳನ್ನು ಸಡಿಲಗೊಳಿಸೋದು. ಜಾಯಿಂಟ್ಸ್ ವಿ ಆರ್ ವೇರಿಯಸ್ ಜಾಯಿಂಟ್ಸ್ ಅಲ್ಲ. ಸೊ ಈ ಕೀಲುಗಳನ್ನು ಸಡಿಲಗೊಳಿಸಬೇಕು. ನಾವು ಯೋಗ ಮಾಡಬೇಕಾದ್ರೆ ಅದಕ್ಕೆ ಮುಂಚೆ ದೇಹವನ್ನು ಬೆಚ್ಚಗೆ ಹಾಕಿಸ್ಬೇಕು. ಅದಕ್ಕೆ ವಾರ್ಮಪ್ ಎಕ್ಸಸೈಸ್ ಮಾಡ್ತೀವಿ. ಅದು ನೀವು ಜಾಗಿಂಗ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ಸ್ಟೇರ್ ಕೇಸ್ ಕ್ಲೈಂಬಿಂಗ್ ಮಾಡ್ಬೋದು, ಜಂಪಿಂಗ್ ಜಾಕ್ಸ್ ಮಾಡ್ಬೋದು, ಸ್ಕಿಪ್ಪಿಂಗ್ ಮಾಡ್ಬೋದು, ಯಾವ ಬೇಕಾದ್ರೂ ಮಾಡ್ಬೋದು. ಸೊ ಒಂದು ಸರಿ ನಮ್ಮ ರಕ್ತದ ಒತ್ತಡ ಅಥವಾ ರಕ್ತದ ಚಲನೆ ಜಾಸ್ತಿ ಆದಾಗ, ನಮ್ಮ ಉಸಿರಾಟದ ವೇಗ ಸ್ವಲ್ಪ ಜಾಸ್ತಿ ಆದಾಗ, ನಾವು ಆಸನ ಮಾಡುವ ಮುಂಚೆ ನಮ್ಮ ಕೀಲುಗಳನ್ನು, ಈ ಜಾಯಿಂಟ್ಸ್ಗಳನ್ನು ಸ್ವಲ್ಪ ಸಡಿಲಿಸಬೇಕು. ಸೊ ಈಗ ಕೀಲುಗಳನ್ನು ಸಡಿಲಿಸೋ ಕೆಲಸ ಮಾಡೋಣ. ಸೊ ಕೆಳಗಿನ ಕೀಲುಗಳಿಂದ ಮೇಲಕ್ಕೆ ಹೋಗೋಣ. ಓಕೆ, ಸಿಸ್ಟಮ್ಯಾಟಿಕ್ ನೆನಪಿಟ್ಕೊಳ್ಳೋದು ಸುಲಭ. ಸೊ ಅದಕ್ಕೆ ಮೊದಲನೇದು ಆ್ಯಂಕಲ್ ಸರ್ಕಲ್ಸ್. ನೀವು ಒಂದು ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇದ್ದರೆ ನಿಂತ್ಕೊಳ್ಳಿ, ಇಲ್ಲದ್ರೆ ಗೋಡೆ ಹೊರ್ಕೊಂಡು ಕಾಲುಗಳನ್ನ ಮೇಲೆತ್ತಿ ನಿಮ್ಮ ಕೈಯಿಂದ ಹೀಗೆ ಇಟ್ಕೊಂಡು ಈ ಭಾಗವನ್ನು, ಈ ಆ್ಯಂಕಲ್ ರೀಜನನ್ನು ಒಂದು 5 ಸತಿ ಹೀಗೆ ತಿರುಗಿಸಿ ಕೈಯ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡಿ, ನಂತರ ರಿವರ್ಸ್ ಮಾಡಿ. ವೆರಿ ಗುಡ್. ಮಾಡಿದ ಮೇಲೆ ಮತ್ತೊಂದು ಕಾಲ ಮೇಲೆ ಹೀಗೆ. ಸೊ ಕೀಲುಗಳನ್ನು ಸಡಿಲಿಸ್ತಾ ಇದ್ದೀವಿ ಈಗ. ವೆರಿ ಗುಡ್. 5 ಸತಿ ಹೀಗೆ. ಉಸಿರಾಟ ಸಹಜವಾಗಿರಲಿ, ಮುಖದಲ್ಲಿ ಒಂದು ಮುಗುಳ್ನಗೆ ಇರಲಿ. ನಂತರ ಈಗ ಪಾದಗಳನ್ನ ಸಮಾನಾಂತರವಾಗಿ ಇಟ್ಕೊಳ್ಳಿ. ನಮ್ಮ ನೀಸ್ ಅಂದರೆ ಮಣಿಕಟ್ಟನ್ನು ಹತ್ತಿರಕ್ಕೆ ತಗೊಂಬನ್ನಿ, ಮಡಿಸಿ ಕೈಗಳನ್ನ ಅದ್ರ ಮೇಲೆ ಇಟ್ಕೊಂಡು ನಿಧಾನವಾಗಿ ಹೀಗೆ ರೊಟೇಟ್ ಮಾಡಿ 5 ಸತಿ. ಈಗ ರಿವರ್ಸ್. ನೀವು ಈ ಕೈಗಳನ್ನ ಇಟ್ಕೊಂಡಾಗ ಅಲ್ಲಿ ಒಂದು ಸ್ವಲ್ಪ ಮೂವ್ಮೆಂಟ್ ಆಗೋದು ಗೊತ್ತಾಗುತ್ತೆ. ಇಲ್ಲಿ ಈ ಭಾಗದಲ್ಲಿ ನಿಮ್ಮ ಕೈಗಳಿಗೆ ಅದರ ಅನುಭವ ಆಗುತ್ತೆ. ವೆರಿ ಗುಡ್. ನೆಕ್ಸ್ಟ್ ಈಗ ಸೊಂಟದ ಕಡೆ ಹೋಗೋಣ. ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಸೊಂಟವನ್ನು ಮುಂದಕ್ಕೆ ತಳ್ಳಿ, ಬಲಕ್ಕೆ ಹೋಗಿ, ಹಿಂದಕ್ಕೆ ಎಡಕ್ಕೆ, ಮುಂದಕ್ಕೆ ಬಲ, ಹಿಂದೆ, ಹೀಗೆ. ಓಕೆ, ವೆರಿ ಜೆಂಟಲ್ ಸ್ವೇ. ಉಸಿರಾಟ ಸಹಜವಾಗಿರಲಿ, ಮುಖದಲ್ಲಿ ಮುಗುಳ್ನಗೆ ಇರಲಿ. ಈಗ ರಿವರ್ಸ್. ಎಡ ಹಿಂದೆ ಬಲ ಮುಂದೆ, ಎಡ ಹಿಂದೆ ಬಲ ಮುಂದೆ. ಈಗ ಒಂದು 5 ಸತಿ ಮಾಡಿದರೆ ಸ್ವಲ್ಪ ಸಡಿಲ ಆಗುತ್ತೆ. ಈಗ ಟ್ರಂಕ್ ಸರ್ಕಲ್ಸ್. ಇದಕ್ಕೇನು ಮಾಡ್ತೀವಿ? ಮುಂದಕ್ಕೆ ಬರ್ತೀವಿ, ಹೀಗೆ ಬಲ ಹಿಂದೆ ಎಡ ಮುಂದೆ. ಇದ್ರ ಹಿಂದೆ ಮಾಡಿದ್ದ ವ್ಯಾಯಾಮಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ. ಇಲ್ಲಿ ನಮ್ಮ ಟ್ರಂಕ್ ರೀಜನನ್ನು ಮೂವ್ ಮಾಡ್ತಾ ಇದ್ದೀವಿ. ಯಾವಾಗಲೂ ಮುಂದೆ ನೋಡ್ತಾ ಇರಬೇಕು, ವಿಶೇಷವಾಗಿ ಹಿಂದೆ ಹೋದಾಗ ಮುಂದೆ ನೋಡ್ತಾ ಇರಬೇಕು. ರಿವರ್ಸ್. ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದ್ರಲ್ಲಿ ಈ ಕೀಲುಗಳನ್ನು ಸಡಿಲಿಸುವ ವ್ಯಾಯಾಮ ತುಂಬ ಪ್ರಮುಖ ಭಾಗ ಬೀರುತ್ತದೆ. ನೆಕ್ಸ್ಟ್, ಈಗ ಕೈಗಳನ್ನು ಹೀಗೆ ಎದೆ ಮುಂದೆ ಇಟ್ಕೊಂಡು ಉಸಿರನ್ನು ತಗೊಳ್ತಾ ನಿಧಾನವಾಗಿ ಬಲಗಡೆಗೆ ತಿರುಗಿ, ಉಸಿರನ್ನು ತಗೊಳ್ತಾ ಮುಂದಕ್ಕೆ ಬಿಡ್ತಾ ಮುಂದಕ್ಕೆ ಬನ್ನಿ. ಹೀಗೆ ನಿಧಾನವಾಗಿ ಒಂದು ರಾಕಿಂಗ್ ಮೂಮೆಂಟ್, ಒಂದು ಆರಾಮಾಗಿ ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್. ಒಂದು ಕಡೆ ಉಸಿರು ತಗೊಳ್ತಾ ಹೋಗಿ, ಇನ್ನೊಂದು ಕಡೆ ಉಸಿರು ಬಿಡ್ತಾ ಹೋಗಿ. ಈ ಸೊಂಟವನ್ನು ಸಡಿಲಿಸ್ತಾ ಇದ್ದೀವಿ. ಸೊಂಟ ಸ್ವಲ್ಪ ದೊಡ್ಡ ಕೀಲಾದ್ರಿಂದ ಒಂದು 4-5 ಎಕ್ಸಸೈಸ್ಗಳನ್ನು ಇಲ್ಲಿ ಮಾಡಿ. ವೆರಿ ಗುಡ್. ನಿಲ್ಲಿಸಿ ನಿಧಾನವಾಗಿ. ರೈಟ್. ಈಗ ಪಾದಗಳನ್ನ ಸ್ವಲ್ಪ ದೂರ ಇಟ್ಕೊಳ್ಳಿ. ಕೈಗಳನ್ನು ನಮ್ಮ ಭುಜದ ಮೇಲೆ ಇಟ್ಕೊಂಡು ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಕೈಗಳನ್ನು 2 ಹೀಗೆ ಸ್ಟ್ರೆಚ್ ಮಾಡಿ.
ಬ್ರೀದ್ ಇನ್, ಉಸಿರು ಬಿಡ್ತಾ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಸ್ಟ್ರೆಚ್ ಮಾಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಯೋಗದ ಪ್ರಮುಖವಾದ ಆಟ ಉಸಿರಾಟದ ಕಡೆ ಗಮನ ಹರಿಸೋದು. ಬದುಕಿನ ಆಟ ನಡೀಬೇಕು ಅಂದರೆ ಉಸಿರಾಟ ಸಹಜವಾಗಿ ಆಗಬೇಕು. ಸೊ ಯೋಗದ ಆಟ ಉಸಿರಾಟದ ಮೇಲೆ ಪ್ರಭಾವ ಬೀರೋದು. ಆಗ ಅದರ ಜೊತೆಗೆ ಈ ಥರ ಸ್ಟ್ರೆಚ್ ಮಾಡೋದು, ಈ ಥರ ಕೀಲುಗಳನ್ನು ಸ್ಟ್ರೆಂಥನ್ ಮಾಡೋದು ಎಲ್ಲ. ವೆರಿ ಗುಡ್. ನೆಕ್ಸ್ಟ್, ಈ ಸ್ಥಿತಿಯಲ್ಲಿ ನಾವು ಮುಂದಕ್ಕೆ ಬಗ್ಗೆ ಬಲಗೈಯನ್ನು ಎಡಗಾಲಿಗೆ, ಎಡಗೈಯನ್ನು ಬಲಗಾಲಿಗೆ ಮೂವ್ ಮಾಡೋದ್ರಿಂದ ಆಲ್ಟರ್ನೇಟ್ ಟು ಟಚಿಂಗ್. ಬೆಂಡ್ ಫಾರ್ವರ್ಡ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ವೆರಿ ಗುಡ್. ಈ ಸ್ಥಿತಿ ಚೆನ್ನಾಗಿದೆ. ಹಾಗೆ ಪಾದಗಳನ್ನು ಸ್ವಲ್ಪ ಅಗಲ ಮಾಡಿಸ್ತಾ ಎಷ್ಟು ಕೆಳಗೆ ಹೋಗ್ಲಿಕ್ಕೆ ಸಾಧ್ಯನೋ ಹೋಗಿ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಎರಡು ತೊಡೆ ಮಧ್ಯದಲ್ಲಿರುವ ಜಾಗ ಇದೆಯಲ್ಲ ಅದು ಸ್ಟ್ರೆಚ್ ಆಗುತ್ತೆ. ವೆರಿ ಗುಡ್. ಸೊ ಸೊಂಟದ ಭಾಗದ ಕೀಲುಗಳನ್ನು ಸುಮಾರು ವ್ಯಾಯಾಮ ಮಾಡಿದ್ದೀವಿ. ಈಗ ನಿಧಾನಕ್ಕೆ ಮೇಲೆ ಬರೋಣ. ಭುಜಕ್ಕೆ ಕೈಗಳನ್ನು ಹೀಗೆ ಇಟ್ಕೊಳ್ಳಿ, ಭುಜವನ್ನು ಮೇಲೆತ್ತಿ, ಹಿಂದೆ ಕೆಳಗೆ ಮುಂದೆ, ಮೇಲೆ ಹಿಂದೆ ಕೆಳಗೆ ಮುಂದೆ, ಹೀಗೆ ಉಸಿರು ಸಹಜವಾಗಿರಲಿ. ಭುಜದ ಕೀಲುಗಳನ್ನು, ಶೋಲ್ಡರ್ ಜಾಯಿಂಟ್ಸನ್ನು ನೀವು ಎಕ್ಸಸೈಸ್ ಮಾಡ್ತಾ ಇದ್ದೀರಿ. ಈಗ ರಿವರ್ಸ್, ಮುಂದೆ ಕೆಳಗೆ ಹಿಂದೆ ಮೇಲೆ, ಹೀಗೆ ವೆರಿ ಗುಡ್. ನೆಕ್ಸ್ಟ್, ಈಗ ಮಾಡಿ ಎಲ್ಬೋಸ್, ಕೈಗಳನ್ನು ಈಗ ಮುಂದಕ್ಕೆ ಚಾಚಿ, ಕೈಯಲ್ಲಿ ಪೆನ್ಸಿಲ್ ಇದೆ ಅಂತ ಇಟ್ಕೊಂಡು ಆ ಪೆನ್ಸಿಲ್ನಲ್ಲಿ ಒಂದು ಸರ್ಕಲ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಎಲ್ಬೋ ಸರ್ಕಲ್ಸ್ ಅಂತೀವಿ ಇದನ್ನು. ರಿವರ್ಸ್, ವೆರಿ ಗುಡ್. ಈಗ ಕೈ ರಿಸ್ಟ್ ಸರ್ಕಲ್ಸ್, ರಿವರ್ಸ್. ಬೆರಳುಗಳನ್ನು ಮುಂದಕ್ಕೆ ಮಾಡಿಸಿ ನಿಧಾನವಾಗಿ ಅದನ್ನು ಟೆನ್ಸ್ ಮಾಡಿ, ಟೈಟ್ ಮಾಡಿ, ಗಟ್ಟಿ ಮಾಡಿ, ರಿಲ್ಯಾಕ್ಸ್ ಮಾಡಿ, ಟೈಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಟೈಟ್ ಮಾಡಿ, ರಿಲ್ಯಾಕ್ಸ್, ಟೈಟ್, ರಿಲ್ಯಾಕ್ಸ್. ಈಗ ಪೂರ್ತಿ ಎರಡೂ ಕೈಗಳನ್ನು ಸ್ವಲ್ಪ ಶೇಕ್ ಮಾಡಿ, ಈಗ ಆರ್ಮ್ ಸರ್ಕಲ್ಸ್, ರಿವರ್ಸ್. ಇನ್ನು ಕೆಲವು ಸಾಧ್ಯ ಆದರೆ ಒಂದು ಬಲಗೈ ಹಿಂದಕ್ಕೆ ಹೋದರೆ ಎಡಗೈ ರಿವರ್ಸ್. ಸಾಧ್ಯನಾ ನೋಡಿ, ಎಂಜಾಯ್ ಮಾಡಿ, ಖುಷಿಯಾಗಿ ಮಾಡಿ. ಕೈಗಳನ್ನು ಹಿಂದೆ ಇಟ್ಕೊಂಡು ನಿಧಾನವಾಗಿ ಮೇಲಕ್ಕೆ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಕೆಳಗೆ ಬಿಡಿ, ಉಸಿರು ತಗೊಳ್ಳಿ ಬಿಡಿ, ಉಸಿರು ತಗೊಳ್ಳಿ ಬಿಡಿ. ನಮ್ಮ ಭುಜದ ಸ್ನಾಯುಗಳು ಗಟ್ಟಿ ಆಗುತ್ತೆ. ಈಗ ಕೈಗಳನ್ನು ಒಟ್ಟಿಗೆ ಪ್ರೆಸ್ ಮಾಡಿ ಈಗ ನಿಧಾನವಾಗಿ ಲಿಫ್ಟ್ ಮಾಡಿ. ವೆರಿ ಗುಡ್. ಈಗ ಕತ್ತಿನ ಕೀಲುಗಳನ್ನು, ಕೈಗಳನ್ನು ಹಿಂದಕ್ಕೆ ಇಟ್ಕೊಳ್ಳಿ, ಉಸಿರು ಬಿಡ್ತಾ ಮುಂದಕ್ಕೆ ಬಗ್ಗಿ, ಉಸಿರು ತಗೊಳ್ತಾ ನಿಧಾನವಾಗಿ ಹಿಂದಕ್ಕೆ ನೋಡಿ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಗೆ. ವೆರಿ ಗುಡ್. ಈಗ ಕಣ್ಣಿನ ಲೆವೆಲ್ನಲ್ಲಿ ನಿಧಾನವಾಗಿ ಬಲಗಡೆಗೆ ತಿರುಗಿ,
ಹಾಗೆ ಎಡ, ಬಲ ಎಡ. ಆದಷ್ಟು ಹಿಂದಕ್ಕೆ ನೋಡಲಿಕ್ಕೆ ಪ್ರಯತ್ನ ಪಡಿ. ಉಸಿರಾಟ ಸಹಜವಾಗಿರಲಿ. ಉಸಿರು ತಗೊಳ್ತಾ ಬಲಗಡೆಗೆ ಹೋಗಿ, ಉಸಿರು ಬಿಡ್ತಾ ಎಡಗಡೆಗೆ ಹೋಗಿ. ಉಸಿರು ತಗೊಳ್ತಾ ಬಲಗಡೆ, ಉಸಿರು ಬಿಡ್ತಾ ಎಡಗಡೆ. ವೆರಿ ಗುಡ್. ನೆಕ್ಸ್ಟ್, ಈಗ ಕಿವಿಗಳನ್ನು ಭುಜದ ಹತ್ರಕ್ಕೆ ಸ್ಟ್ರೆಚ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಇಲ್ಲೂ ಉಸಿರು ಸಹಜ. ಕತ್ತಿನ ಸ್ನಾಯುಗಳ ಎಳೆತದ ಕಡೆ ಗಮನ ಹರಿಸಿ ಸ್ಟ್ರೆಚ್ ಆಗ್ತದೆ. ವ್ಯಾಯಾಮದ ಮೂಲ ಉದ್ದೇಶ, ಯಾವುದೇ ರೀತಿಯ ವ್ಯಾಯಾಮ ಆಗ್ಬೋದು, ಅದರ ಮೂಲ ಉದ್ದೇಶ RSS. ಪ್ರಪಂಚದ ಅತಿ ದೊಡ್ಡ ಸಂಸ್ಥೆ, ವಿಶೇಷವಾದ, ನಾವೆಲ್ಲರೂ ಹೆಮ್ಮೆ ಪಡುವಂತಹ ಸಂಸ್ಥೆ RSS ಆದರೂ ಇಲ್ಲಿ ವ್ಯಾಯಾಮದಲ್ಲಿ RSSಗೆ ಬೇರೆಯಾದ ಮಹತ್ವ ಇದೆ. RSS ಅಂದರೆ ರಿಲ್ಯಾಕ್ಸ್, ಸ್ಟ್ರೆಚ್ ಆ್ಯಂಡ್ ಸ್ಟ್ರೆಂಥನ್. ಸೊ ಎಲ್ಲ ವ್ಯಾಯಾಮನೂ ಇದನ್ನು ಮಾಡಬೇಕು. ಮಾಡಿದ ಮೇಲೆ ಮಾಡಬೇಕಾದ್ರೆ ಮಾಡೋಕ್ಕೆ ಮುಂಚೆ ರಿಲ್ಯಾಕ್ಸ್ಡ್ ಆಗಿರಬೇಕು, ಮಾಡ್ತಾ ಸ್ಟ್ರೆಚ್ ಆಗಬೇಕು, ಮಾಡ್ತಾ ಇದ್ದಾಗ ಸ್ಟ್ರೆಂಥನ್ನು ಕೂಡ ಆಗಬೇಕು. ಸೊ ದೇಹದ ಎಲ್ಲ ಭಾಗಗಳು ರಿಲ್ಯಾಕ್ಸ್ ಆಗಬೇಕು, ಸ್ಟ್ರೆಚ್ ಆಗಬೇಕು, ಸ್ಟ್ರೆಂಥನ್ ಆಗಬೇಕು. ಇದು ಎಲ್ಲ ವ್ಯಾಯಾಮದ ಉದ್ದೇಶ. ಆದರೆ ವಿಶೇಷವಾಗಿ ಯೋಗ ಮಾಡೋರಂತೂ ಇದರ ಕಡೆ ಗಮನ ಹರಿಸಲೇಬೇಕು. ನಮ್ಮ ಬದುಕಿನ ಆಯಸ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಎಲ್ಲರೂ ದೀರ್ಘಾಯುಷಿ ಆಗಬೇಕು ಅನ್ನೋ ಆಸೆ ಇದೆ. ಆದರೆ ನಾವು ಬಹಳ ವರ್ಷ ಬದುಕಿರಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು. ಆದರೆ ಈ ಆರೋಗ್ಯ ಅಥವಾ ದೀರ್ಘಾಯುಷ್ಯು ಒಂದು ವಿಶೇಷ ಪ್ರಕ್ರಿಯೆ ಮೇಲೆ ಅವಲಂಬಿತವಾಗಿದೆ. ಅದೇನೆಂದರೆ ನಮ್ಮ ಉಸಿರಾಟ. ನಾವು ಎಷ್ಟು ವೇಗವಾಗಿ ಉಸಿರಾಡ್ತೀವೋ ಅದು ನಮ್ಮ ಆಯುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ಯೋಚನೆ ಮಾಡಿ ನೋಡಿ, ನಮ್ಮ ಸುತ್ತಮುತ್ತಲಿನ ಪ್ರಾಣಿಗಳ ಕಡೆ ಗಮನ ಹರಿಸಿ. ಕೆಲವು ಪ್ರಾಣಿಗಳು ಬೇಗ ತೀರೋಗ್ತವೆ, ಕೆಲವು ಪ್ರಾಣಿಗಳು ಭಾಳ ವರ್ಷ ಬದುಕಿರ್ತವೆ. ಸೊ ಎಲ್ಲೋ ರಿಸರ್ಚ್ ಮಾಡಿದ್ದಾರೆ. ಆ ರಿಸರ್ಚ್ ಪ್ರಕಾರ ಯಾವ ಪ್ರಾಣಿ ದೀರ್ಘವಾಗಿ ಉಸಿರು ತಗೊಳುತ್ತೋ ಅದು ದೀರ್ಘಾಯುಷ್ಯ. ಯಾವ ಪ್ರಾಣಿ ತುಂಬ ಬೇಗ ಉಸಿರು ತಗೊಂಡು ಬಿಡುತ್ತೋ ಅದು ಬೇಗ ಹೋಗುತ್ತೆ. ಸೊ ಮನುಷ್ಯರು ಕೂಡ ಯಾರು ದೀರ್ಘವಾಗಿ ಉಸಿರು ತಗೊಳ್ತಾರೋ, ಅಂದರೆ ಒಂದು ನಿಮಿಷದಲ್ಲಿ ಕಡಿಮೆ ಉಸಿರಾಟ ಕೌಂಟ್ ಮಾಡ್ತೀವಲ್ಲ, ಒಂದು ಉಸಿರು ತಗೊಳ್ಳೋದು ಒಂದು ಉಸಿರು ಬಿಡೋದು ಒಂದು ಕೌಂಟ್. ಸೊ ಒಂದು ನಿಮಿಷದಲ್ಲಿ ನಾವು ಎಷ್ಟು ಕಡಿಮೆ ಉಸಿರಾಡ್ತೀವೋ, ಕಡಿಮೆ ಉಸಿರಾಡೋದು ಅಂತಂದರೆ ನಂಬರ್, ಅಂದರೆ ಒಂದು ನಿಮಿಷದಲ್ಲಿ ಸಹಜವಾಗಿ ಜನ 16ರಿಂದ 17 ಸತಿ ಉಸಿರಾಡ್ತಾರೆ ನಾರ್ಮಲ್. ಆದರೆ ಅದು ಇನ್ನೂ ಕಡಿಮೆ ಮಾಡ್ತಾ 12, 10, 8 ಮಾಡಿದ್ರೆ ಆರೋಗ್ಯ ಹೆಚ್ಚುತ್ತೆ, ನಮ್ಮ ಲೈಫ್ ಸ್ಪ್ಯಾನ್ ಕೂಡ ಇಂಪ್ರೂವ್ ಆಗುತ್ತೆ. ಈ ವಿಷಯ ಮನಸ್ಸಲ್ಲಿಟ್ಕೊಂಡು ನಾವು ನಮ್ಮ ಬದುಕನ್ನು ನಡೆಸೋಣ. ಪ್ರತಿ ದಿವಸ ಯೋಗಕ್ಕೆ ಸಮಯ ಕೊಡಿ. ಯೋಗ ಎಲ್ಲ ರೀತಿಯಲ್ಲೂ ನಮ್ಗೆ ಒಳ್ಳೆಯದು ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ. ಯಾರು ಏನು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಮಾಡಬೇಕು ಅನ್ನುವ ಸಂಕಲ್ಪ ನಾವು ತಗೊಳ್ಬೇಕು. ಸೊ ಯೋಗ ಮಾಡೋ ಸಂಕಲ್ಪ ನೀವು ತಗೊಂಡಿದ್ದೀರಿ ಅಂತ ಭಾವಿಸ್ತೀನಿ. ನಮಸ್ಕಾರ.